ಸೊ ಹಲೋ ಗೈಸ್, ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಾನು ನಿಮ್ಮೆಲ್ಲರ ಪ್ರೀತಿಯ JK. ನಿಮಗೆ ಗೊತ್ತಿರೋ ಹಾಗೆ ನಾವು ಇವತ್ತು ಶಾರದಮ್ಮನ ಜೊತೆ ತೋಟದ ಹತ್ರ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ಇಲ್ಲಿ ನೋಡಿ ಗಾಯ್ಸ್, ಸೀಪೆ ಹಣ್ಣು ಬೇಕಾದಷ್ಟಿದೆ, ಆದರೆ ಒಂದು ಕಿತ್ಕೊಳ್ಳೋಕ್ಕಾಗಲ್ಲ. ಕಲ್ಲೊಡೆರು ಹೊಡೆದೋಗಲ್ವ ಶಾರದಮ್ಮರೇ? ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಮರ ಹತ್ತಣ ಅಂದರೆ ಚಂದ್ಗಗಳಿದ್ದಾವೆ ಗಾಯ್ಸ್, ಕಚ್ಬಾರ್ದ ಜಾಗಕ್ಕೆಲ್ಲ ಕಚ್ಬಿಡುತ್ತೆ. ನಾವು ಬಾನಿನೂ ತಗೊಂಡು ಹೋಗ್ತಾ ಇದೀವಿ. ನಮ್ಮ ಮನೇಲಿ ಒಂದು ಚೋಟು ಇದೆ ಗಾಯ್ಸ್, ಒಂದು ಏನಂತಾರೆ ಅದಕ್ಕೆ ಒಂದು ನಾಮಕರಣ ಮಾಡಿದ್ದೀನಿ ಗಾಯ್ಸ್ ನಾನು. ನಿಮಗೆ ಆ ಹೆಸರು ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಗೊತ್ತಿಲ್ಲ, ಅದ್ರ ಹೆಸರು ಚಿನ್ನು ಅಂತ ಗಾಯ್ಸ್. ಚಿನ್ನು ಅಂತ ಕರಿತೀನಿ ಅದನ್ನ ನಾನು. ನಿಮಗೆ ಅತಿ ಶೀಘ್ರದಲ್ಲಿ ಚಿನ್ನುವಿನ ಭೇಟಿನೂ ಮಾಡ್ತೀನಿ ಗಾಯ್ಸ್. ಇವರು ಡಾಕ್ಟರ್ ಶಾರದಮ್ಮರು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಆ ಚಿನ್ನುಗೆ ನಾವು ಇವತ್ತು ಕೂನಿ ತಗೊಂಡು ಹೋಗ್ತಾ ಇದೀವಿ ಗೈಸ್. ಇಲ್ಲಿ ಒಂದು ಪಿಳ್ಳೆ ಇದೆ ಗೈಸ್. ಈ ಪಿಳ್ಳೆನ ದಾಟಿ ನಾವು ಆ ಕಡೆಗೆ ಹೋದ್ರೆ ನಮ್ಮ ತೋಟ. ಪಿಳ್ಳೆಲಿ ಯಾವುದೋ ಕಾಲಕ್ಕೆ ಜಮಾನಕ್ಕೊಂದ್ಸತಿ ಬರುತ್ತೆ ನೀರು. ಶಾರದಮ್ಮರ್ಗೆ ಇಳಿಯಕ್ಕೆ ಕಷ್ಟ ಆಗುತ್ತೆ ಅಂತ ದಾರಿ ಮಾಡಿದ್ದೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇದೇ ಗಾಯ್ಸ್ ನಮ್ಮ ತೋಟ. ನಮ್ಮ ತೋಟಕ್ಕೆ ಬಂದ್ವಿ ನಾವು. ಈ ತೋಟಕ್ಕೂ ಒಂದು ಹೆಸರಿದೆ ಅಜ್ಜಿ. ಈ ತೋಟದ ಹೆಸರೇನು? ಮರಿಯಣ್ಣನ ಗದ್ದೆ ಗಾಯ್ಸ್ ಈ ತೋಟದ ಹೆಸರು. ನಮ್ಮ ತೋಟದಲ್ಲಿ ತೆಂಗಿನ ಮರಕ್ಕಿಂತ ಅಥವಾ ನಾವು ಬೆಳೆಗಿಂತ ಜಾಂಡೀಸ್ ಗಿಡಗಳೇ ಜಾಸ್ತಿ ಗಾಯ್ಸ್. ಯಾರು ಹೊಸಬ್ರು ಜಾಂಡೀಸ್ ಗಿಡ ಗೊತ್ತಿಲ್ಲದೆ ಇರೋರು ಏನಾರು ನಮ್ಮ ತೋಟಕ್ಕೆ ಬಂದುಬಿಟ್ರೆ ಜಾಂಡೀಸ್ ಗಿಡನೇ ಬಿತ್ತನೆ ಮಾಡೋರೆ ಅನ್ಕೊಬಿಡ್ಬೇಕು. ಹಂಗೆ ಬೆಳೆದೈತೆ ಜಾಂಡೀಸ್ ಗಿಡ, ಉತ್ನಾಯಿ ಬೆಳ್ದಂಗೆ. ಇಲ್ಲಿ ನೋಡಿ ಗಾಯ್ಸ್, ಇದು ಯಾವ ಹಣ್ಣಿಂದಿದು ಮರ ನನಗೆ ಮರ್ತೋಯ್ತಲ್ಲ. ಹಾಂ ಗಾಯ್ಸ್ ನೆನಪಾಯ್ತು, ಇದು ನೇರಳೆ ಹಣ್ಣಿನ ಮರ ಗಾಯ್ಸ್. ಆದರೆ ಒಂದು ನೇರಳೆ ಹಣ್ಣು ಕಾಣ್ತಾ ಇಲ್ಲ, ಯಾಕಂದರೆ ಇಲ್ಲಿ ನಮ್ಮ ತೋಟದಲ್ಲಿ ನವಿಲು, ಅಕ್ಕಿ, ಕೋತಿ ಜಾಸ್ತಿ. ಎಲ್ಲ ಕಿತ್ಕೊಂಡು ತಿನ್ಕೋತವೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಬಿದ್ದಿದೆ. ಇಲ್ಲೆಲ್ಲ ಬಿದ್ದಿದೆ ನೋಡಿ ಗಾಯ್ಸ್. ಇಲ್ಲೂ ಒಂದು ಲೈನ್ ತೆಂಗಿನ ಸಸಿ ಇದೆ ಗಾಯ್ಸ್ ನಮ್ಮದು. ಯಾವುದಜ್ಜಿ ಇದು ತೆಂಗಿನ ಸಸಿ ಇರೋದು? ಈ ಜಮೀನಿಗೂ ಒಂದು ಹೆಸರಿದೆ ಗಾಯ್ಸ್. ಈ ಜಮೀನ್ ಹೆಸರು ಅವನ ಪಾಲು ಅಂತ. ಇಲ್ಲಿ ಜಾಂಡೀಸ್ ಗಿಡ ಬಿತ್ತನೆ ಮಾಡಿದಾರಲ್ಲ, ಅಲ್ಲ ಬೆಳೆದಿದೆಯಲ್ಲ, ಇಷ್ಟು ನಮ್ಮದು. ಆ ಕಡೆದು ಯಾರ್ದಜ್ಜಿ? ರೇಣುಕಜ್ಜಿದ. ಈ ಕಡೆದು ರಮೇಶ್ ಅಣ್ಣದು ಗಾಯ್ಸ್, ಮತ್ತು ಆ ಕಡೆದು ರೇಣುಕಜ್ಜಿಯರ್ದು. ರೇಣುಕಜ್ಜಿ ಅಂತ ಇದ್ದಾರೆ ಅವ್ರದ್ದು. ಈ ಕಡೆದು ರಮೇಶ್ ಅಣ್ಣದು ಗಾಯ್ಸ್. ಇಲ್ಲಿ ಮಧ್ಯದಲ್ಲಿರೋದು ನಮ್ಮದು. ಇದು ಅಷ್ಟೇ ಗಾಯ್ಸ್, ಜೋಳ ಹಾಕಿದಾರಲ್ಲ, ಇದು ಪೂರ್ತಿ ರೇಣುಕಜ್ಜಿ ಅವ್ರದ್ದೇ. ಈ ಜೋಳ ಹಾಕಿರೋದ್ರ ದಾಟಿದೆಯಲ್ಲ, ಅದು ನಮ್ಮದು ಗಾಯ್ಸ್. ತೋರಿಸ್ತೀನಿ. ಅಡಿಕೆ ಮರ ಮತ್ತು ತೆಂಗಿನ ಮರ ಇದೆಯಲ್ಲ, ಇದು ನಮ್ಮ ತೋಟ ನೋಡಿ ಗಾಯ್ಸ್. ಮತ್ತು ನಮ್ಮ ತೋಟದಲ್ಲಿ ಒಂದು ವಿಶೇಷತೆಯೂ ಇದೆ ಗಾಯ್ಸ್. ನಮ್ಮ ತೋಟದಲ್ಲಿ ಏನೇ ಬೆಳೆದಿದ್ರು ಅದ್ರದ್ದು ಒಂದೊಂದು ಸಸಿ ನಾವೇ ಮಡಿಕೊಂಡಿದ್ದೀವಿ. ಇನ್ನೂ ಅಡಿಕೆ ಬೆಳೆದಿದ್ರು, ಅಡಿಕೆಗಳು ಇನ್ನೂ ಮಡಿಕೊಂಡಿದ್ದಾರೆ. ಕಾಫಿ ಬೆಳೆದಿದ್ರು, ಕಾಫಿದು ಸಸಿಗಳನ್ನ ಇಲ್ಲಿ ನೆಟ್ಕೊಂಡಿದ್ದಾರೆ ನೋಡಿ ಗಾಯ್ಸ್. ಇಲ್ಲೇ ಇದೆ. ಅದ್ರದ್ದು ಒಂದು 3-4 ಸಸಿ ಉಳಿಸ್ಕೊಂಡಿದ್ದಾರೆ. ಇಲ್ಲಿ ಹಲಸಿನ ಹಣ್ಣು ಮರ ಇದೆ ಗಾಯ್ಸ್. ಇದು ನಮ್ಮ ತೋಟನೇ. ಇಲ್ಲಿ ಮಧ್ಯದಲ್ಲಿ ರೋಡ್ ಬರುತ್ತೆ. ಇಲ್ಲಿ ಹಲಸಿನ ಹಣ್ಣು ಮರ ಇದೆ. ಈ ಕಡೆ ಸೈಡ್ ಜಮೀನು ನಮ್ಮದು, ಈ ಕಡೆ ಸೈಡ್ ಜಮೀನು ನಮ್ಮದು. ಇಲ್ಲಿ ಬರ್ತಾ ಇದ್ದಾರೆ ಶಾರದಮ್ಮ ಅವರು.
ಸೊ ಗಾಯ್ಸ್, ನಮ್ಮ ಚೋಟುಗೆ ನಮ್ಮ ಚಿನ್ನುಗೆ ಕಡ್ಡಿ ಹಾಕಬೇಕು, ಅದಕ್ಕೆ ಕುಡ್ಲು ಮಸ್ಯಕ್ಕೆ ಬಂದಿದ್ದೀನಿ ಗಾಯ್ಸ್. A few moments later. ಕುಡ್ಲು ಮಸ್ಕೊಂಡಾಯ್ತು ಗಾಯ್ಸ್. ನಮ್ಮ ಚೋಟುಗೆ ಕಡ್ಡಿ ಕಡ್ದು ಹಾಕೋದಿಕ್ಕೆ ಈಗ ಕಡ್ಡಿ ಕುಯ್ಕೊಳ್ಳೋಣ ಗಾಯ್ಸ್ ಚೋಟುಗೆ. ಕಡ್ಡಿ ಕೂದಾಯ್ತು ಗಾಯ್ಸ್. ಇಲ್ಲಿ ಗುಡ್ಡೆ ಹಾಕೊಂಡ್ವಿ. ನಾವು ಕಡ್ಡಿ ಕೂದಾಕ್ತಂಗೆ ಶಾರದಮ್ಮ ಎತ್ತಾಕ್ಬಿಟ್ಟು ಹೊರೆ ಕಟ್ತವ್ರೆ. ಇಲ್ಲಿದ್ದನ್ನೆಲ್ಲ ಕೂದಾಕಿದ್ವಿ ಗಾಯ್ಸ್. ಶಾರದಮ್ಮ ಅವ್ರು ಹೊರೆ ಕಟ್ಟಿದ್ರು, ಈಗ ಹೊತ್ಕೊಂಡು ಹೋಗ್ಬೇಕು ನಾವು. ತಾಳಿ ಶಾರದಮ್ಮರೇ, ಕುಡ್ಲು ತಣ್ಣಡ್ರಿ. ಕಡ್ಡಿ ಕೂದ್ಬಿಟ್ಟು ಈಗ ತಗೊಂಡೋಗಿ ನಮ್ಮ ಚಿನ್ನುಗೆ ಹಾಕ್ಬಿಟ್ಟು ಒಳಗೆ ಕಟ್ಟಾಕ್ಬಿಟ್ಟು ಒಯ್ತಾ ಇರೋದೆ ಗೈಸ್ ಮನೆಗೆ. ಶಾರದಮ್ಮರು ಇನ್ನೂ ಏನೋ ಹುಡಿಕೊಂಬರಕ್ಕೆ ಹೋಯ್ತವ್ರೆ. ಹುಡಿಕೊಂಬರಲಿ, ನಾವು ಚಿನ್ನು ತೋರಿಸ್ತೀನಿ ನಡ್ರಿ ಗೈಸ್ ನಮ್ಮ ಚಿನ್ನುನ. ಅದೇನೋ ಹೇಳ್ತಾರಲ್ಲ ಗೈಸ್, ಹಂಗಾಯ್ತು. ನಾನು ಯಾರಿಗೂ ನಾನು ಕಂಪೇರ್ ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲ ನನ್ನ ಬಿಟ್ಟು ಮುಂದಕ್ಕೆ ಹೊಂಟೋಗೋರು ಆಲ್ರೆಡಿ. कैसा लगा मेरा मजाक? ಹಂಗೆ ಎಲ್ಲ ಈಗ ಕಾಲೇಜಿಗೆ ಜಾಯ್ನ್ ಆಯ್ತವ್ರೆ ಅಥವಾ ಜಾಯ್ನ್ ಆಗ್ಬಿಟ್ಟವ್ರೆ ಗಾಯ್ಸ್. ಕೆಲವ್ರಿಗೆ ಆಗಲೇ ಸ್ಟಾರ್ಟ್ ಆಗ್ಬಿಟ್ಟೈತೆ ಕಾಲೇಜು. ನಾನು ನೋಡಿ ನಮ್ಮ ಚಿನ್ನುಗೆ ಹುಲ್ ತಗೊಂಡೋಗಿ ಹಾಕ್ತಾ ಇದ್ದೀನಿ. ಇಲ್ಲಿ ಲೆಫ್ಟ್ ಹೋಗಿ ರೈಟ್ ಹೋದರೆ ನಮ್ಮ ತೋಟ ಗಾಯ್ಸ್. ಇದೇ ಗೈಸ್ ನಮ್ಮ ತೋಟ. ಅಲ್ಲಿ ಮನೆ ಕಾಣ್ತಾ ಇದೆಯಲ್ಲ ಅದು. ನಮ್ಮ ಚಿನ್ನು ಕಾಯ್ತಾ ಇರಂಗಿದ್ದಾಳೆ. ಇಲ್ಲಿ ಗೇಟ್ ಇದೆಯಲ್ಲ ಗೈಸ್, ಇದೆ ನಮ್ಮ ತೋಟ. ಇಲ್ಲೇ ಕಾಯ್ತಾ ಇದ್ದಾಳೆ ನೋಡಿ ನಮ್ಮ ಚಿನ್ನು. ಚಿನ್ನು, ಏನು ಸಮಾಚಾರ? ನಡಿ ಹಿಂದಕ್ಕೆ, ನಡಿ ಹಿಂದಕ್ಕೆ. ಸರಿ ಗೈಸ್, ಗೇಟ್ ತೆಗೆಯೋಣ. ಬರ್ತಾ ಇದ್ದಾಳೆ ಅಲ್ಲೇ. ಈಗ ಇದನ್ನ ತಗೊಂಡೋಗಿ ಕುಕ್ಕೆ ಒಳಗೆ ಹಾಕ್ಬಿಟ್ಟು ಒಳಗೆ ಕಟ್ಟಾಕೋದು, ಚಿನ್ನನೆ ಕಸ ಗುಡಿಸ್ಬಿಟ್ಟು. ಹೆಂಗಾಡ್ತಾವಳೆ ಚಿನ್ನು, ಆಗಾಗ ಚೌಲ್ ಬಂದವಳಂಗೆ ಆಡ್ತಾ ಇರ್ತಾಳೆ. ಬರೀ ಇಂಥದೆಯ. ತೋಟದ ಮನೆ ಇದೆ. ನೀವು ನೋಡ್ಬೋದು ಗಾಯ್ಸ್, ಇದೇ ನಮ್ಮ ತೋಟ. ನೀವು ನೋಡ್ಬೋದು, ಯಾಕಂದರೆ ನೀವೇನು ಕುಂಡ್ರಲ್ಲ. No comments. No comments. ಯಾವ ಇವೆಲ್ಲ ಇದೇ ಗಾಯ್ಸ್ ನಮ್ಮ ತೋಟ. ನಮ್ಮ ತೋಟದೊಳಗಡೆ ನಾನು ರಾಜಾರಾಶ್ವಾಗಿ ಓಡಾಡ್ಬೋದು ಗಾಯ್ಸ್. ಯಾರು ನಂದನ್ನು ಏನು ಕಿತ್ಕೊಳಕ್ಕಾಗಲ್ಲ, ಏನು ಕೆಡ್ಸೋಕ್ಕಾಗಲ್ಲ. ಯಾಕಂದರೆ ನಾನೇ ನಂದನ್ನು ಎಲ್ಲನೂ ಕಿತ್ತಾಕೊಂಡು ಕೆಡಿಸ್ಕೊಬಿಟ್ಟಿದ್ದೀನಿ. ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು ಉಕ್ಕೆ ಹೊಡಿಸ್ಬೇಕಾದ್ರು ವಿಡಿಯೋ ಮಾಡ್ತೀನಿ ಗೈಸ್, ಆಗಲೂ ನೋಡಿವ್ರಂತೆ. ಕಡ್ಡಿ ತಗೊಂಡೋಗಿ ಒಳಗೆ ಹಾಕ್ತಾಯಿದ್ದಾರೆ. ಬನ್ನಿ ನಾವು ಹೋಗಿ ಚೋಟನ್ ಒಳಗೆ ಬಿಡೋಣ. ಎಷ್ಟೊಂದು ತೋಟ ಇದೆ ನಮ್ಮ ಹತ್ರ, ನೋಡಿದ್ರಾ? ನಿಮ್ಗೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್. ನಾನು ಒಂದಾನೊಂದು ಕಾಲದಲ್ಲಿ ನನ್ನ ಹತ್ರ 100 ರೂಪಾಯಿ ಇರಲಿಲ್ಲ ಜೋಬೊಳಗಡೆ. 100 ರೂಪಾಯಿ ಇರಲಿಲ್ಲ ಜೋಬೊಳಗಡೆ ನನ್ನ ಹತ್ರ. ಈಗೇನು ಹೆದರ್ಕಬೇಡಿ, ಈಗಲೂ ಇಲ್ಲ ನನ್ನ ಹತ್ರ. ನಮ್ಮ ಮನೇಲಿ ಡೈಲಿ ಬೈತಾರೆ ಗೈಸ್, ಡೈಲಿ.
ಫೋನ್ನ ಜಾಸ್ತಿ ಉಪಯೋಗಿಸ್ಬೇಡ ಅಂತ, ಜಾಸ್ತಿ ಫೋನ್ ಉಪಯೋಗಿಸ್ಬೇಡ ಅಂತ ಡೈಲಿ ಬೈತಾರೆ. ತುಂಬ ಫೋನ್ ಉಪಯೋಗಿಸ್ಬೇಡ, ಜಾಸ್ತಿ ಫೋನ್ ಉಪಯೋಗಿಸ್ಬೇಡ ಅಂತ. ಅದಕ್ಕೆ ನಾನು ಒಂದೇ ಫೋನ್ ನೋಡ್ತೀನಿ ಗೈಸ್. ಕಣ್ಣು ನಂದು ಏನು ಹಾಳಾಗಲ್ಲ, ಒಂದೇ ಫೋನ್ ನೋಡ್ತೀನಿ ಅದರಿಂದ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಒಳಗೆ ಕೂಡ ಹಾಕಿದ್ದೀವಿ. ಅಲ್ಲಿ ಅವಳು ಪಾಡಿಗೆ ಹುಲ್ ತಿನ್ಕೊಂಡಿರ್ತಾಳೆ ಅವಳು. ಇಲ್ಲಿ ಬಾಕ್ಲು ಹಾಕ್ಬಿಟ್ರೆ ಆಚೆ ಬರಲ್ಲ ಗೈಸ್ ನಮ್ಮ ಚಿನ್ನು. ಕೀನ ಎಷ್ಟು ಚೆನ್ನಾಗಿ ಓಸಿರ್ತೀವಿ ಈಗ ಅದು ಗೈಸ್. ಇಲ್ಲಿ ಕಲ್ಲಿಟ್ಬಿಟ್ಟು ಕೀ ಇಟ್ಬಿಟ್ಟು ಕೀ ಮೇಲೆ ಒಂದು ಕಲ್ಲಿಡೋದು. ಸಾರಿ, ಕಾಣ್ತಾ ಇದೆ ಈಗ ನೋಡಿ. ಕೀ ಎಲ್ಲಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. कौन है ये लोग? कहां से आते हैं? ನಮ್ಮ ಶಾರದಮ್ಮರಿಗೆ ಜಾಗ ಮಾಡೋಣ ಆಚೆ ಬರೋದಕ್ಕೆ. ಬನ್ನಿ ಶಾರದಮ್ಮರೇ. ನಮ್ಮ ಗೇಟ್ನ ಹಾಕೋದೇ ಬೇಡ ಗೈಸ್ ನಾವು. ನೋಡಿ ಅದೇ ಕ್ಲೋಸ್ ಆಗುತ್ತೆ. ಹೆಂಗೆ ಇಷ್ಟು ಚಿಕ್ಕ ತೋಟಕ್ಕೆ ಆಟೋಮೆಟಿಕ್ ಗೇಟ್ ಮಾಡಿಸಿದ್ವಿ ಗೈಸ್ ನಾವು. ಫಸ್ಟ್ ದಾರ ಕಟ್ಬೇಕು, ಆಮೇಲೆ ಬೀಗ. ಗೇಟ್ ಹಾಕೋಣ ಇರಿ ಗೈಸ್. ದಾರ ಕಟ್ಟೋಣ ಗೇಟ್ಗೆ. ಇಲ್ಲಿ ನೋಡಿ ಗೈಸ್, ದಾರ ಕಟ್ಟಿದ್ದೀವಿ ಗೇಟ್ಗೆ. ಈ ಥರ ದಾರ ಕಟ್ಬಿಟ್ಟು ಹೋಗ್ತೀವಿ. ಇಲ್ಲಿ ಇದೆಯಲ್ಲ, ಇದು ಹಿಂಗೆ ಹಿಡ್ಕೊಂಡು ಹಿಂಗೆ ಎಳೆದ್ರೆ ಓಪನ್ ಆಗುತ್ತೆ ಗೈಸ್ ಗೇಟು. ಮತ್ತೆ ಕಟ್ಬೇಕೀಗ. ಇದ್ಯಾವುದು ಹೊಸ ಪ್ರತಿಭೆ ಗೈಸ್. ಈ ಥರ ಕಟ್ಬಿಟ್ಟು ಇಲ್ಲೊಂದು ಬೀಗ ಇದೆ ಗೈಸ್. ಈ ತಂತಿಗೆ ಈ ಬೀಗನ ಸೇರಿಸ್ಬಿಟ್ಟು ಈ ಥರ ಲಾಕ್ ಮಾಡೋದು ಗೈಸ್. ಆಮೇಲೆ ಈ ಕೀ ಇದೆಯಲ್ಲ ಗೈಸ್, ಇದನ್ನ ಎಲ್ಲಿ ಮಡಗ್ತೀವಿ ಗೊತ್ತಾ ನಾವು? ಯಾರಿಗೂ ಹೇಳ್ಬೇಡಿ. ಇಲ್ಲಿ ಇದೆಯಲ್ಲ ಕಂಬದ ಪಕ್ಕದಲ್ಲಿ, ಇಲ್ಲಿ ಮಡಗ್ಬಿಟ್ಟು ಸೇಮ್ ಅದೇ ಥರ ಕಲ್ಲು ಮಡಗ್ಬಿಟ್ಟು ಹೋಯ್ತೀವಿ. ನಮಗೆಲ್ಲ ಗೊತ್ತಾಗೋಯ್ತು. ಚಿಕ್ಕ ಕಲ್ಲು ಇಷ್ಟು ದೊಡ್ಡ ತೋಟಕ್ಕೆ ಕಾವಲು ಕಾಯ್ತೆ ಗೈಸ್. ಶಾರದಮ್ಮರು ನಾವು ಹೊರಟಿದ್ದೀವಿ ಮನೆ ಕಡೆಗೆ. ಹೋಗ್ತಾ ಇದ್ದೀವಿ ಗೈಸ್ ತೋಟದಿಂದ ಮನೆ ಕಡೆಗೆ. ಇಲ್ಲಿ ಶಾರದಮ್ಮರು ಬರ್ತವ್ರೆ ಏನೋ ಮಾಡ್ಕೊಂಡು. ಮತ್ತು ನಾಳೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಗೈಸ್. ಸಿ ಯು. ಅಷ್ಟೇ.